ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಪಾಲಕ್ ಪಲಾವ್ ಮಾಡೋನು. ಇಲ್ಲಿ ನಾನು ಅರ್ಧ ಕಟ್ನಷ್ಟು ಪಾಲಕ್ ಎಲೆ ತೊಗೊಂಡಿನಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಇಲ್ಲಿ ಒಣಗಿರೋದು ಪುದೀನ ಸೊಪ್ಪು, ಆಮೇಲೆ 2 ಮೆಣಸಿಕಾಯಿ ಇಷ್ಟೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೋರಿ. ಅದಾಗಿಂದ ಇಲ್ಲಿ ಒಗ್ಗರಣೆಗೆ ನಾನು ಆಯಿಲ್ ಹಾಕ್ಕೊಂಡಿನಿ, ಆಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು. ಅದಾಗಿಂದ ಒಂದು ಸ್ವಲ್ಪ ಆನಿಯನ್ ಹಾಕ್ಕೊಂಡಿನಿ, 1 ಆನಿಯನ್ ತೊಗೊಂಡಿನಿ ಮೀಡಿಯಮ್ ಸೈಜದ್ದು. ಇದನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊರಿ. ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ. ರುಬ್ಕೊಂಡು ನೀವು ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಬೇಯಿಸ್ಕೊಂಡು ಬಿಟ್ರೆ ಅನ್ನ ರೆಡಿನೇ ಆಗಿಬಿಡುತ್ತೆ. ಇಲ್ಲೊಂದು ಸ್ವಲ್ಪ ಚಂದ ಕಾಣಕ್ಕೆ ನಾನು ಬಟಾಣಿ ಹಾಕ್ಕೊಂಡಿನಿ, ಅದನ್ನೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ. ಅದಾದಮೇಲೆ ನೀವು ಅದು ರುಬ್ಬಿರುವಂಥ ಪೇಸ್ಟ್ ಹಾಕ್ಕೋಬೇಕು. ಆಮೇಲೆ ಸಾಲ್ಟ್, ಹಲ್ದಿ, ಆಮೇಲೆ ನಾ ಇಲ್ಲೊಂದು ಸ್ವಲ್ಪ ಗರಂ ಮಸಾಲ ಯೂಸ್ ಮಾಡತ್ತೀನಿ. ಅದನ್ನೆಲ್ಲ ಹಾಕ್ಕೊಂಡು ಡ್ರೈ ಆಗೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು. ನಿಮಗೆಲ್ಲ ಗೊತ್ತೈತಿ, ಲೀಫಿ ವೆಜಿಟೇಬಲ್ಸ್ ಎಲ್ಲ ಭಾಳ ಹೆಲ್ದಿ ಇರ್ತಾವೆ. ಐಸಿಗಾಯ್ತು, ಹಾರ್ಟಿಗಾಯ್ತು, ನಮ್ಮ ಬಾಡಿಗಾಯ್ತು ಭಾಳ ಚಲೋ ಇದನ್ನು ತಿನ್ನೋದ್ರಿಂದ. ಎಲ್ಲ ಫ್ರೈ ಆದಮೇಲೆ ನಾನು ಇಲ್ಲಿ 2 ವಾಟೆ ಅಕ್ಕಿ ಹಾಕ್ಕೊಂಡಿನಿ. ಅಂದರೆ ನಿಮ್ಮ ಮನ್ಯಾಗ ನಿಮ್ದು ಎಷ್ಟು ಜನ ನೀವು ಅಳತೆ ಮಾಡ್ಕೊಂಡು ನೋಡಿ ಹಾಕ್ಕೋಬೋದು. ನಾನು ಇಲ್ಲಿ 2 ವಾಟೆ ಯೂಸ್ ಮಾಡತ್ತೀನಿ. ಅದನ್ನ ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಡು ಇಲ್ಲೇ ಒಂದು ವಾಟೆಗೆ 2.5 ನೀರು ಹಾಕ್ಕೊಂಡೆ ನಾನು. ಆಮೇಲೆ ಅದೊಂದು ಸ್ವಲ್ಪ ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ 1 ಸ್ಪೂನ್ ತುಪ್ಪ ಹಾಕೋರಿ. ಆ ತುಪ್ಪದ ಸ್ಮೆಲ್ ಅಂತೂ ಇಷ್ಟು ಮಸ್ತ್ ಬರ್ತೈತಲ್ಲ ರೈಸ್ ಆದಮೇಲೆ. ಆಮೇಲೆ ಇನ್ನೊಂದು ರೀಸನ್ ತುಪ್ಪ ಹಾಕೋದು ಎದಕ್ಕಂದ್ರೆ ರೈಸ್ ಎಲ್ಲ ಆದಮೇಲೆ ಹಿಂಗೆ ಉದುರು ಬರ್ತೈತಿ. ಉದುರು ಬರಾಕ ನಾವು 1 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಇದು ಕುದಿಯುವಾಗ ಹಾಕ್ಕೊಂಡು ನೀವು ಪ್ಲೇಟ್ ಕ್ಲೋಸ್ ಮಾಡಿಟ್ರೆ ಮುಗಿದು ಹೋಯ್ತು. ಇದನ್ನು ನಾನು ಒಂದು 10 ಮಿನಿಟ್ಸ್ ಬಿಟ್ಟಿನಿ ಅಷ್ಟೇ. ರೆಡಿ ಟು ಸರ್ವ್. ನೀವು ಮಾಡಿ ನೋಡ್ರಿ ಹೆಂಗೈತೆ ಅಂತ ಹೇಳ್ರಿ. ಥ್ಯಾಂಕ್ ಯು. ಹಲೋ, ವೆಲ್ಕಮ್ ಟು ಮೈ ಚಾನಲ್. ಈ ಮಳೆಗಾಲ ಆಮೇಲೆ ಚುಮ್ಮರಿ ಜೊತೆಗೆ 1 ಕಪ್ ಚಹಾ ಇದ್ರೆ ವಾಹ್ ಎಂಥ ಮಸ್ತ್ ಇರುತ್ತೆ. ಇವತ್ತು ಚುಮ್ಮರಿದೊಂದು ಈವ್ನಿಂಗ್ ಸ್ನ್ಯಾಕ್ಸ್ ನೋಡ್ಕೊಂಡು ಬರೋಣ ಬರ್ರಿ. ಏನಿಲ್ಲ, ಒಂದು ಸ್ವಲ್ಪ ಚಿಲ್ಲಿ ಪೇಸ್ಟ್ ತೊಗೊಂಡಿನಿ, ಕ್ಯಾರೆಟ್, ಆನಿಯನ್, ಟೊಮ್ಯಾಟೊ, ಉಪ್ಪು ಇದನ್ನೆಲ್ಲ ಹಾಕೋರಿ. ಆದರೆ ಇದನ್ನು ಬೇಗ ಕಲಿಸ್ಬೇಕು, ಅಂದರೆ ಚುಮ್ಮರಿ ಒಂದು ಸ್ವಲ್ಪ ಕ್ರಿಸ್ಪಿ ಇರ್ತಾವೆ. ಇಲ್ಲ ಅಂದ್ರೆ ಅದನ್ನು ಮೆತ್ತಗಾಗ್ಬಿಡುತ್ತೆ, ಅದು ಕುರು ಅನ್ನೋ ಟೇಸ್ಟ್ ಬರೋಂಗಿಲ್ಲ. ಅದಕ್ಕೆ ಬೇಗ ಕಲಿಸ್ಕೊಂಡು ಸರ್ವ್ ಮಾಡುವಾಗ ಎಲ್ಲ ಕಲಿಸ್ಕೊಂಡು ತಿಂದ್ಬಿಡ್ಬೇಕು. ನಾ ಇಲ್ಲೇ ಹುರಿದಿದ್ದ ಶೇಂಗಾ ಹಾಕತ್ತೀನಿ. ಅಲ್ಲಿ ಇದು ಕಾರ್ನ್ ಫ್ಲೇಕ್ಸ್. ನೀವು ಇದ್ರ ಜೊತೆ ಒಂದು ಸ್ವಲ್ಪ ಶೇವ್ ಹಾಕೋರಿ, ದಾಣಿ ಅಂತಾರೆ ಅಂಥವು. ಆಮೇಲೆ ಒಂದು ಸ್ವಲ್ಪ ಬೂಂದಿ ಕಾಳು ಹಾಕ್ಕೋಬೋದು. ಲೆಮನ್ ಬೇಕಂದ್ರೆ ಹಾಕ್ಕೋಬೋದು ನಿಮ್ಮ ಟೇಸ್ಟಿಗೆ ಹೆಂಗೆ. ಇಲ್ಲಿ ನಾ ಚಹಾ ತೋರಿಸಿಲ್ಲ, ನೀವು ಇದನ್ನು ಮಾಡ್ಕೊಂಡು 1 ಕಪ್ ಚಹಾ ಜೊತೆ ಸರ್ವ್ ಮಾಡ್ಕೊರಿ. ಇಷ್ಟು ಮಸ್ತ್ ಇರ್ತದೆ, ಟೇಸ್ಟಿ ಇರುತ್ತಲ್ಲ. ಅದ್ರಾಗಿ ಮಳೆ ಬೀಳೋ ಟೈಮ್ನಾಗ ಇದನ್ನು ತಿಂದ್ರೆ ವಾವ್, ಭಾಳ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿರಿ. ಥ್ಯಾಂಕ್ ಯು.